ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಮ್ಮ ವಿಡಿಯೋ ಚೆಸ್ಟ್ ವರ್ಕೌಟ್. ಸೊ ಚೆಸ್ಟ್ ವರ್ಕೌಟ್ ಅಂತ ಬರುವಾಗ ತುಂಬ ಜನಕ್ಕೆ ಡೌಟ್ ಇರ್ಬೋದು. ಚೆಸ್ಟ್ ವರ್ಕ್ ಮಾಡುವಾಗ ಅವರಿಗೆ ಚೆಸ್ಟಿಗೆ ಬೀಳಲ್ಲ, ಶೋಲ್ಡರ್ಗೆ ಬೀಳ್ತದೆ, ಮತ್ತು ಇಂಜುರಿ ಆಗದೆ ಯಾವ ರೀತಿಯಲ್ಲಿ ಚೆಸ್ಟ್ ವರ್ಕೌಟ್ ಮಾಡ್ತಾನೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾನೆ. ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಫಿಟ್ನೆಸ್ ಕಂಟೆಂಟ್ ನಿಮಗೆ ಪ್ರತಿ ವಾರ ನೋಡಲಿಕ್ಕೆ ಸಿಗ್ತದೆ. ನಮಗೆ ಗೊತ್ತಿದ್ದಾಗೆ ಚೆಸ್ಟ್ ಮಸಲ್ ಅಂತ ಬರುವಾಗ ನಮ್ಮ ಅಪಿಯರೆನ್ಸಲ್ಲಿ ನಮಗೆ ತುಂಬ ಚೆನ್ನಾಗಿ ಕಾಣೋದಂದರೆ ನಮ್ಮ ಚೆಸ್ಟ್ ಮಸಲ್. ಸೊ ನಮಗೆ ಸ್ವಲ್ಪ ಬೇಸಿಕ್ಕಾಗಿ ಚೆಸ್ಟ್ ಮಸಲ್ ಬಗ್ಗೆ ನಮ್ಮ ಕಲಿಯುವ. ಸೊ ನಮಗೆ ಚೆಸ್ಟಲ್ಲಿ 2 ಮಸಲ್ಸ್ ಇದೆ, ಪೆಕ್ಟ್ರಾಲಿಸ್ ಮೇಜರ್ ಮತ್ತು ಪೆಕ್ಟ್ರಾಲಿಸ್ ಮೈನರ್. ನಾವು ಪೆಕ್ ಮೇಜರ್ ಮತ್ತು ಪೆಕ್ ಮೈನರ್ ಅಂತ ನಾವು ಕರಿತೇವೆ. ಇನ್ನೊಂದು ಮಸಲ್ ನಮಗೆ ಹೇಳ್ಬೋದು ನಮ್ಮ ಅಬ್ನಾಮಿನಲ್ ಹೆಡ್ ಅಂತ ಹೇಳ್ತೇವೆ, ಅಂದರೆ ನಮ್ಮ ಈ ಪಾರ್ಟ್ ಲೋವರ್ ಚೆಸ್ಟ್ ಅಂತ ನಾವು ಹೇಳ್ತೇವೆ ಅದಕ್ಕೆ. ಸೊ ನಾವು ಪೆಕ್ ಮೇಜರ್ ಅಂತ ಹೇಳಿದರೆ ನಿಮಗೆ ನಮ್ಮ ಕೈನ ಜಸ್ಟ್ ಈ ರೀತಿ ಸ್ವಿಂಗ್ ಮಾಡುವಾಗ ನಿಮಗೆ ಫೀಲ್ ಆಗ್ತದೆ, ನಮಗೆ ಚೆಸ್ಟಿಗೆ ಆಚೆ ಈಚೆ ಆಗೋದು. ಸೊ ಅದು ನಮ್ಮ ಪೆಕ್ ಮೇಜರ್ ಅಂತ ನಾವು ಹೇಳ್ತೇವೆ. ಪೆಕ್ ಮೈನರ್ ಅಂತ ಹೇಳುವಾಗ ನಮ್ಮ ಪೆಕ್ ಮೇಜರ್ಗಿಂತ ಸ್ವಲ್ಪ ಮೇಲೆ ಒಳಗಡೆ ನಮ್ಮ ಸ್ಕ್ಯಾಪಿಲ ನಮ್ಮ ಶೋಲ್ಡರ್ಗೆ ಕನೆಕ್ಟ್ ಆಗಿರ್ತದೆ ಪೆಕ್ ಮೈನರ್. ಸೊ ನಿಮಗೆ ನೋಡ್ಬೋದು ಕೆಲವೊಮ್ಮೆ ನಿಮಗೆಲ್ಲ ಶೋಲ್ಡರ್ ಪೇನ್, ನಮ್ಮ ಈ ಮಸಲ್ ಟೈಟ್ ಆದರೆ ನಮಗೆ ಶೋಲ್ಡರ್ ಪೇನ್ ಆ ರೀತಿ ಎಲ್ಲ ಬರ್ತದೆ. ಸೊ ಅದಕ್ಕೆ ನಾವು ಯಾವುದೇ ವರ್ಕೌಟ್ ಮಾಡೋ ಮುಂಚೆ ಒಳ್ಳೆ ಸ್ಟ್ರೆಚಿಂಗ್ ಮಾಡಿ ವರ್ಕೌಟ್ ಮಾಡಬೇಕು. ನಿಮಗೆ ನೋಡ್ಬೋದು ತುಂಬ ಬಿಗಿನರ್ಸ್ ಅವರು ಜಿಮ್ಮಿಗೆ ಬಂದು ಇದ್ದ ವೆಯ್ಟ್ಸ್ ಎಲ್ಲ ಎತ್ತಿ ನಿಮಗೆ ವರ್ಕೌಟ್ ಮಾಡೋದು ಆ ರೀತಿ ನಮ್ಮ ಜಿಮ್ಮಲ್ಲಿ ನಿಮಗೆ ನೋಡ್ಬೋದು. ನಾನು ಸಹ ನನ್ನ ಬಿಗಿನಿಂಗ್ ಟೈಮಲ್ಲಿ ನಾನು ಸಹ ಮಾಡೋದು ದೊಡ್ಡ ಒಂದು ಬ್ಲಂಡರ್ ಅಂತ ಅದೇ. ಆ ನಂತರ ಒಂದು ಸರ್ಟಿಫಿಕೇಷನ್ ಎಲ್ಲ ಮಾಡಿ ನಂತರ ನನಗೆ ಅದು ಆ್ಯಕ್ಚುಲಿ ವಿಷಯ ಗೊತ್ತಾಗೋದು. ಸೊ ನೀವು ಆ ರೀತಿ ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ಮಂಡೇ ಅಂತ ಬರುವಾಗ ನಮ್ಮ ಯೂನಿವರ್ಸಲ್ ಚೆಸ್ಟ್ ಡೇ ಅಂತ ನಾವು ಹೇಳ್ತೇವೆ. ನಾವು ಜಿಮ್ಮಿಗೆ ಬರುವಾಗ ಸಂಜೆ ಆಗಲಿ ಬೆಳಿಗ್ಗೆ ಆಗಲಿ ಎಲ್ಲರೂ ಸಹ ಚೆಸ್ಟ್ ವರ್ಕೌಟೇ ಮಾಡ್ತಾ ಇರ್ತಾರೆ. ಈಗ ನಾರ್ಮಲಿ ಈಗ ಕೆಲವರಿಗೆ ಒಬ್ಬ ಬೆಂಚಲ್ಲಿ ಬೆಂಚ್ ಪ್ರೆಸ್ ಮಾಡ್ತಾ ಇರ್ತಾನೆ, ಅವನಿಗೆ ಒಂದು 40 kg ಮಾತ್ರ ಎತ್ತಲಿಕ್ಕೆ ತಾಕತ್ತಿರೋದು. ಆದರೂ ಸಹ 2 ಸೈಡಲ್ಲಿ ಸಹ ಒಂದು 50 ವೆಯ್ಟ್ ಹಾಕಿ ಒಬ್ಬರು ಆಚೆ ಸಪೋರ್ಟ್ ಒಬ್ಬರು ಈಚೆ ಸಪೋರ್ಟ್ ಮಾಡಲಿಕ್ಕೆ ನಿಂತು ಇದ್ದ ಗೊಬ್ಬೆ ಎಲ್ಲ ಹಾಕಿದ್ದು ಎತ್ತುತ್ತಾರೆ. ಬಟ್ ಎತ್ತೋದು ಮಾತ್ರ ಸೈಡಲ್ಲಿ ನಿಲ್ಲವರು ಎತ್ತುತ್ತಾರೆ. ಇವನೇ ಖಾಲಿ ಒಂದು 30 kg ಮಾತ್ರ ಎತ್ತೋದು, ಉಳಿದ 70 kg ಸೈಡಲ್ಲಿ ನಿಲ್ಲವರು ಎತ್ತೋದು. ಸೊ ಆ ರೀತಿ ಯಾವತ್ತೂ ನೀವು ಈಗೋ ಲೆಫ್ಟ್ ಮಾಡಿಕೊಂಡು ನೀವು ವರ್ಕೌಟ್ ಮಾಡಬೇಡಿ. ಎಂಥ ಸಹ ನಿಮಗೆ ಯೂಸ್ ಬರೋಲ್ಲ, ನಿಮ್ಮ ಇಂಜುರಿ ಸಹ ಆಗ್ತದೆ ನಿಮಗೆ. ಸೊ ನಿಮಗೆ ಎಷ್ಟು ವೆಯ್ಟ್ ಆಗ್ತದೆ ಅಷ್ಟು ವೆಯ್ಟ್ ಮಾತ್ರ ನೀವು ಎತ್ತಿ. ನೀವು ಕೆಲವರು ಇನ್ನೊಂದು ಮಾಡೋ ಮಿಸ್ಟೇಕ್ ಅಂದರೆ, ಈಗ ಪ್ರತಿ ಮಂಡೇ ಅಂದರೆ ಈಗ ಮಂಡೇ ಅಂದರೆ ನಾವು ಚೆಸ್ಟ್ ಡೇ ಅಂತ ಹೇಳ್ತೇವಲ್ಲ. ಸೊ ಒಂದು ಮಂಡೇ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ನೀವು ಬರ್ತೀರಾ, ಅದೇ ನೀವು ಚೆಸ್ಟ್ ವರ್ಕೌಟ್ ನೀವು ಮಾಡ್ತೀರಿ. ನೆಕ್ಸ್ಟ್ ಮಂಡೇ ಬಂದು ಇನ್ನೊಂದು ಯೂಟ್ಯೂಬ್ ವಿಡಿಯೋ ನೋಡಿ ಆ ಚೆಸ್ಟ್ ವರ್ಕೌಟ್ ಮಾಡ್ತೀರಿ. ಇದೇ ರೀತಿ ಪ್ರತಿ ಮಂಡೇ ನೀವು ಚೆಸ್ಟ್ ವರ್ಕೌಟ್ ಚೇಂಜ್ ಮಾಡ್ತಾ ಹೋಗ್ತೀರಿ. ಸೊ ಆ ರೀತಿ ಮಾಡಿ ನಿಮಗೆ ಎಂಥ ಪ್ರಯೋಜನ ಇಲ್ಲ. ಆ್ಯಕ್ಚುಲಿ ಒಂದು ಚೆಸ್ಟ್ ವರ್ಕೌಟ್ ನಾವು ಸ್ಟಾರ್ಟ್ ಮಾಡಿದ್ದು ಅದೊಂದು 4 ವೀಕ್ ಟು 6 ವೀಕ್ ಇಷ್ಟು ನಾವು ಮಾಡಲೇಬೇಕು. ಆದರೆ ಮಾತ್ರ ನಮಗೆ ಅದರದೊಂದು ರಿಸಲ್ಟ್ ನಮಗೆ ಸಿಗೋದು. ನಿಮಗೆ ಎಂಥ ವಿಷಯ ಮಾಡ್ಬೋದು ಅಂದರೆ ನಿಮಗೆ ಮೆಲ್ಲ ಸ್ವಲ್ಪ ಆಗಿ ನಿಮಗೆ ವೆಯ್ಟ್ ಇನ್ಕ್ರೀಸ್ ಮಾಡ್ಬೋದು. ಈಗ ನೀವು ಫಸ್ಟ್ ವೀಕ್ ನೀವು 10 kg ಹಾಕಿ ನೀವು ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ವೀಕಿಂದ ನಿಮಗೆ ಒಂದು 2.5 ನಿಮಗೆ ಆ ವೆಯ್ಟ್ ಈಸಿ ಇದ್ದರೆ ಮಾತ್ರ ಒಂದು 2.5 ನಿಮಗೆ ಆ್ಯಡ್ ಮಾಡಿ ವರ್ಕೌಟ್ ಮಾಡ್ಬೋದು. ಇಲ್ಲದ ಯಾವತ್ತೂ ನೀವು ಇದ್ದ ವೆಯ್ಟ್ಸ್ ಎಲ್ಲ ಹಾಕಿ ಜಿಮ್ಮಲ್ಲಿ ಇದ್ದ ಗೊಬ್ಬೆ ಎಲ್ಲ ಹಾಕಿ ನೀವು ವರ್ಕೌಟ್ ಮಾಡಬೇಡಿ. ಸೊ ಹಾಗೆ ಮಾಡಿ ಎಂಥ ಪ್ರಯೋಜನ ಸಹ ಇಲ್ಲ. ಸೊ ನಮಗೆ ವರ್ಕೌಟಿಗೆ ಸ್ಟಾರ್ಟ್ ಮಾಡೋ. ನಮ್ಮ ಫಸ್ಟ್ ವರ್ಕೌಟ್ ಈಗ ಮಾಡೋದು ಫ್ಲ್ಯಾಟ್ ಬೆಂಚ್ ಪ್ರೆಸ್. ಸೊ ನಾವು ಬೆಂಚ್ ಪ್ರೆಸ್ ಮಾಡುವಾಗ ಫಸ್ಟ್ ಈ ರೀತಿ ಮಲಗಿ ನಮ್ಮ ಫಾರ್ವರ್ಡ್ ಲೆವೆಲಲ್ಲಿ ಇರಬೇಕು. ಸೊ ಗ್ರಿಪ್ ಅಂತ ಬರುವಾಗ ನಿಮ್ಮ ಶೋಲ್ಡರ್ ಗ್ರಿಪ್ಪಿಗಿಂತ ಸ್ವಲ್ಪ ವೈಡ್ ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿಂದ ಸ್ಟ್ರೈಟ್ ಅಪ್ ಮಾಡಬೇಕು, ಅಲ್ಲಿಂದ ಮೆಲ್ಲ ಇಲ್ಲಿಂದ ನಿಮ್ಮ ಎಲ್ಬೋಸ್ ನೀವು ನೋಡಬೇಕು. ಎಲ್ಬೋ ನೋಡಿ ಈ ರೀತಿ ಇರಬಾರ್ದು, ಎಲ್ಬೋ ಸ್ವಲ್ಪ ಮುಂದೆ ಈ ರೀತಿ ಮಾಡಬೇಕು, ಇಲ್ಲ ನಿಮ್ಮ ಶೋಲ್ಡರ್ಗೆ ಸ್ಟ್ರೆಸ್ ಜಾಸ್ತಿ ಬೀಳ್ತದೆ. ಇಲ್ಲಿಂದ ಸ್ಟ್ರೈಟ್ ಪುಷ್, ಸ್ಲೋ ಡೌನ್ ಬಂದು ಪುಷ್, ಕೆಳಗೆ ಬರುವಾಗ ಬ್ರೀತ್ ಇನ್ ಮಾಡ್ಕೊಂಡು ಬರಬೇಕು. ಈ ರೀತಿ ಬೌನ್ಸ್ ಮಾಡದೆ ಜಸ್ಟ್ ಟಚ್ ಮಾಡಿ ಬ್ರೀತ್ ಔಟ್. ಸೊ ಇದೇ ರೀತಿ ಆ್ಯಕ್ಚುಲಿ ಫ್ಲ್ಯಾಟಲ್ಲಿ ಬೆಂಚ್ ಪ್ರೆಸ್ ನಾವು ಮಾಡೋದು. ನಮ್ಮ ಸೆಕೆಂಡ್ ವರ್ಕೌಟ್ ಇಂಕ್ಲೈನ್ ಬೆಂಚ್ ಪ್ರೆಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ನಮಗೆ. ಸೊ ನಮ್ಮ ಫ್ಲ್ಯಾಟ್ ಬೆಂಚ್ ಪ್ರೆಸ್ ರೀತಿಯೇ ಸೇಮ್ ಅದೇ ರೀತಿ ಮಲಗಿ ನಮ್ಮದು ಕರೆಕ್ಟ್ ಗ್ರಿಪ್ ಇಟ್ಕೊಂಡು ಸ್ಟ್ರೈಟ್ ಮೇಲೆ ಇಲ್ಲಿಂದ ಸ್ಟ್ರೈಟ್ ಇಷ್ಟು ಡೌನ್ ಬಂದು ಎಲ್ಬೋ ನೋಡಿ, ಎಲ್ಬೋ ಮುಂದೆ ಇರಬೇಕು, ಎಲ್ಬೋ ಯಾವತ್ತು ಈ ರೀತಿ ಹಿಂದೆ ಇರಬಾರ್ದು. ಇಲ್ಲಿಂದ ಸ್ಟ್ರೈಟ್ ಪುಷ್ 1 2 3. ಸೊ ಮೇಲೆ ಬರುವಾಗ ಬ್ರೀತ್ ಔಟ್ ಮಾಡಿಕೊಂಡು ಬರಬೇಕು ನೀವು. ನಮ್ಮ ಥರ್ಡ್ ವರ್ಕೌಟ್ ಡಿಕ್ಲೈನ್ ಬೆಂಚ್ ಪ್ರೆಸ್. ಸೊ ಡಿಕ್ಲೈನ್ ಬೆಂಚ್ ಪ್ರೆಸ್ ಮಾಡುವಾಗ ಫಸ್ಟ್ ನಮ್ಮ ಗ್ರಿಪ್ ನೋಡಿ, ಫ್ಲ್ಯಾಟ್ ಮತ್ತು ಇಂಕ್ಲೈನಲ್ಲಿ ಹಿಡಿಯೋಕ್ಕಿಂತ ಸ್ವಲ್ಪ ಒಳಗಡೆ ಇಟ್ಕೊಳ್ಬೇಕು ಗ್ರಿಪ್. ನಮ್ಮ ಗ್ರಿಪ್ ಹಿಡಿಯುವಾಗ ರೌಂಡ್ ಗ್ರಿಪ್ ಯಾವತ್ತು ಹಿಡಿಬೇಕು, ನಿಮ್ಮ ನಾರ್ಮಲ್ ಆಗಿ ಈ ರೀತಿ ಹಿಡಿತೀರಲ್ಲ ಈ ರೀತಿ ಯಾವತ್ತು ಗ್ರಿಪ್ ಹಿಡಿಬಾರ್ದು, ಯಾಕಂದರೆ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಉಂಟು. ಸೊ ಗ್ರಿಪ್ ಹಿಡಿಯುವಾಗ ಫಿಂಗರ್ ಈ ರೀತಿ ರೋಲ್ ಮಾಡಿಕೊಂಡು ಹಿಡಿಬೇಕು. ಇಲ್ಲಿಂದ
ಸ್ಟ್ರೈಟ್ ಅಪ್ ಮಾಡಿ, ಸ್ಟ್ರೈಟ್, ಬ್ರೀತ್ ಔಟ್ ಮಾಡಿ, ಮೇಲೆ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್, ಬ್ರೀತ್ ಔಟ್. ಸೊ ಲಾಸ್ಟ್ ವರ್ಕೌಟಲ್ಲಿ ಹೇಳೋ ರೀತಿ ಎಲ್ಬೋ ಸ್ಟ್ರೈಟ್ ಇರಬೇಕು, ಎಲ್ಬೋ ಹಿಂದೆ ಇರಬಾರ್ದು, ಮತ್ತು ಪಿಚ್ ಈ ರೀತಿ ಪಂಚ್ ಮಾಡಿ ಬರಬಾರ್ದು, ಜಸ್ಟ್ ಒಂದು ಟಚ್ ಮಾಡಿ ಫುಲ್ ಅಪ್. ಮತ್ತು ನಾವು ಡಿಕ್ಲೈನ್ ಮಾಡುವಾಗ ಈಗ ಈ ರೀತಿ ಹೋಗಿ ತಾಗದಾಗೆ ನೋಡಬೇಕು. ನಾವು ಇಲ್ಲಿಂದ ಸ್ಟ್ರೈಟ್ ನಮ್ಮ ನಿಪ್ಪಲ್ ಲೆವೆಲಿಗೆ ಸ್ಟ್ರೈಟ್ ಪ್ರೆಸ್ ಮಾಡಿ ಅಪ್, ಚು. ಸೊ ಈ ರೀತಿ ಆ್ಯಕ್ಚುಲಿ ನಾವು ಡಿಕ್ಲೈನಲ್ಲಿ ಬೆಂಚ್ ಪ್ರೆಸ್ ಮಾಡೋದು. ನಮ್ಮ 4th ವರ್ಕೌಟ್ ಪೆಗ್ ಡೆಕ್ ಫ್ಲೈಸ್. ಸೊ ಈ ಮಿಷನ್ ನಿಮ್ಮ ಜಿಮ್ಮಲ್ಲಿ ಇಲ್ಲಾದರೆ ನಿಮಗೆ ಫ್ಲ್ಯಾಟ್ ಬೆಂಚಲ್ಲಿ ಡಂಬಲ್ ಫ್ಲೈ ಸಹ ಮಾಡ್ಬೋದು. ಸೊ ಇದು ಮಾಡುವಾಗ ನಮ್ಮ ಸ್ಟ್ರೈಟ್ ಬ್ಯಾಕಲ್ಲಿ ಕೂತು ಚೆಸ್ಟ್ ಅಪ್ ಮಾಡಿ ನೋಡಿ, ಚೆಸ್ಟ್ ಈ ರೀತಿ ಡೌನ್ ಮಾಡಬೇಡಿ, ಚೆಸ್ಟ್ ಅಪ್ ಕೂತು ನಮ್ಮ ಶೋಲ್ಡರ್ ಬ್ಲೇಡ್ ಕರೆಕ್ಟ್ ಟಕ್ಕಿನ್ ಆಗಿರಬೇಕು. ಮತ್ತು ಇಲ್ಲಿಂದ ಬ್ರೀತ್ ಔಟ್ ಮಾಡಿಕೊಂಡು ಇಷ್ಟು ತಂದು 1 2 3 ಈ ರೀತಿ ಈ ಹೊಡೆದು ಈಗ ಸೌಂಡೆಲ್ಲ ಮಾಡಬೇಡಿ, ಜಸ್ಟ್ ಇಷ್ಟು ತಂದ್ರೆ ಸಾಕು. 4 5. ಸೊ ಇಷ್ಟೇ ಆ್ಯಕ್ಚುಲಿ ಪೆಗ್ ಡೆಕ್ ಫ್ಲೈಸ್ ಇರೋದು. ನೀವು ನಿಮ್ಮ ಹೈಟಿಗೆ ತಕ್ಕಂಥ ಸೀಟ್ ಮತ್ತು ಇದು ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಇದು ನನ್ನ ಹೈಟಿಗೆ ಅಂತ ಸೀಟ್ ಅಡ್ಜಸ್ಟ್ ಮಾಡಿ ಇಟ್ಟಿಯಾನೆ. ಚೆಸ್ಟ್ ನಮ್ಮ ಲಾಸ್ಟ್ ವರ್ಕೌಟ್ ಇನ್ಕ್ಲೈನ್ ಡಂಬಲ್ ಫ್ಲೈಸ್. ಸೊ ಇನ್ಕ್ಲೈನ್ ಡಂಬಲ್ ಫ್ಲೈಸ್ ನಾವು ಬೆಂಚಲ್ಲಿ ಮಾಡುವಾಗ ನಮ್ಮ ಬೆಂಚ್ ಈ ಒಂದು ಆ್ಯಂಗಲ್ 45 ಡಿಗ್ರಿ ಆ್ಯಂಗಲಲ್ಲಿ ಇಡಬೇಕು. ಜಾಸ್ತಿ ಇಷ್ಟು ಮೇಲೆ ಸೈಡ್ ಬಾರ್ದು, ಯಾಕಂದರೆ ಈ ರೀತಿ ಬೆಂಚ್ ಮೇಲೆ ಇಟ್ಟರೆ ಚೆಸ್ಟ್ಗಿಂತ ನಮ್ಮ ಶೋಲ್ಡರ್ಗೆ ಜಾಸ್ತಿ ಎಂಗೇಜ್ ಆಗ್ತದೆ. ಸೊ ಇದೊಂದು 45 ಡಿಗ್ರಿ ಆ್ಯಂಗಲಲ್ಲಿಟ್ಟು ಈ ರೀತಿ ಇಲ್ಲಿಂದ ಇಷ್ಟು ತಂದು ಸಾಕು. ಓಕೆ, ಸ್ಕ್ವೀಸ್ ಮಾಡಿ, ಚೆಸ್ಟ್ ಶೋಲ್ಡರ್ ಸ್ಕ್ವೀಸ್ ಮಾಡಿ, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನೀವು ಇನ್ಕ್ಲೈನ್ ಡಂಬಲ್ ಫ್ಲೈಸ್ ಮಾಡುವಾಗ ಸ್ವಲ್ಪ ಕಮ್ಮಿ ವೆಯ್ಟ ಯೂಸ್ ಮಾಡಿ, ಯಾಕಂದರೆ ಫ್ಲೈಸ್ ವರ್ಕೌಟ್. ಸೊ ಫ್ಲೈಸ್ ವರ್ಕೌಟ್ ನಮಗೆ ಜಾಸ್ತಿ ವೆಯ್ಟ್ಸ್ ಇರ್ತಿದ್ದು ನಮ್ಮ ಶೋಲ್ಡರ್ಗೆ ಜಾಸ್ತಿ ನಮಗೆ ಸ್ಟ್ರೆಸ್ ಬೀಳ್ತದೆ. ಸೊ ಕಮ್ಮಿ ಕಂಫರ್ಟಬಲ್ ವೆಯ್ಟಲ್ಲಿ ಮಸಲ್ ಒಳ್ಳೆ ಎಂಗೇಜ್ ಮಾಡಿಕೊಂಡು ವರ್ಕೌಟ್ ಮಾಡಿ. ಮತ್ತು ಇನ್ನೊಂದು, ನೀವು ಫ್ಲೈಸ್ ಮಾಡುವಾಗ ಡಂಬಲ್ ನೋಡಿ ತಂದು ಈ ರೀತಿ ಟ್ಯಾಪ್ ಮಾಡಬೇಡಿ. ಸೊ ಜಸ್ಟ್ ಮೆಲ್ಲ ಇಷ್ಟು ತಂದು ಇಷ್ಟೇ ಕ್ಲೋಸ್ ತಂದು ಸಾಕು. 1 ಮೇಲೆ ಬರೋಕ್ಕೆ ಬ್ರೀತ್ ಔಟ್. ಈ ರೀತಿ ಆ್ಯಕ್ಚುಲಿ ಇನ್ಕ್ಲೈನಲ್ಲಿ ಡಂಬಲ್ ಫ್ಲೈಸ್ ಮಾಡೋದು. ಇದೇ 5 ವರ್ಕೌಟ್ಸ್ ನಾನು ಬಿಗಿನರ್ಸ್ ಅವರಿಗೆ ಸಜೆಸ್ಟ್ ಮಾಡೋದು. ಈ ಕಂಪ್ಲೀಟ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಈ ವರ್ಕೌಟ್ಸ್ ಎಲ್ಲ ಹೇಳಿದ್ದು. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ವರ್ಕೌಟ್ಸ್ ಹೇಳ್ತಾರೆ ನಿಮಗೆ. ಇದು ಯಾವುದೇ ಬಾಡಿ ಬಿಲ್ಡರ್ಸ್ ಆಗಲಿ, ಇಲ್ಲ ಅಡ್ವಾನ್ಸ್ ಲೆವೆಲ್ 10 ವರ್ಷ ಅವರು ವರ್ಕೌಟ್ ಮಾಡೋರಿಗೆಲ್ಲ, ಬಿಗಿನರ್ಸ್ ಅವರಿಗೆ ಇಷ್ಟೇ ವರ್ಕೌಟ್ ಸಾಕಾಗ್ತದೆ, ಅಟ್ಲೀಸ್ಟ್ ಒಂದು 1 to 2 ಮಂತ್ಸಿಗೆ. ಈ ವಿಡಿಯೋ ನಮಗೆ ಅಂತ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.